ನಾನು ದೇವ್ರು ಬೇಡ್ಕೊಟ್ಟೆ. ನಾನು ದೇವ್ರ ಹತ್ರ ನಾನು ಒಂದು ದೇವಸ್ಥಾನ ತಕ್ಕೋದ್ರು ಇಷ್ಟೇ ಕೇಳ್ತಿದ್ರು, ನಾನು ದೇವ್ರ ಕಾಲು ಕಟ್ಕೊತೀನಿ, ಜನಗಳು ನಾನು ಯಾವತ್ತೂ ನಾನು ಕಾಲು ಕಟ್ಟೋದಿಲ್ಲ. ಅವನು ಚೆನ್ನಾಗಿ ಸಾಗಿಸ್ದ ಸರ್. ಅವನು ಏನಂದ ಗೊತ್ತಾ, ಅಪ್ಪ ನಾನು ಇನ್ನೊಬ್ರು ಕೈ ಕಾಲಿಗೆ ನಾನು ಕೆಲಸ ಮಾಡೋದಿಲ್ಲ, ಇನ್ನೊಬ್ರು ಕೈ ಕಾಲು ಹಿಡಿಯೋದಿಲ್ಲ, ನನಗೆ ಇವನು 75,000 ಸಂಬಳ ಕೊಡ್ತಾಯಿದ್ರೆ ಕೋಚಿಂಗ್ ಮಾಡ್ತಾಯಿದ್ದೀನಿ, ನಾನು ಓದ್ಕೊಂಡ್ವೆ, ನಾನು ಇದರಲ್ಲಿ ಜೀವನ ಸಾಕ್ತೀನಿ ಅಂತ ಈ ಮಾತು ಹೇಳ್ದವನು. ನಾನು ಹಂಗಂದೆ, ಅವಿದ್ಯಾವಂತ ನಾನು ನಿಮ್ಮ ಮಕ್ಕಳೆಲ್ಲ ಸಾಕಿದ್ದೀನಿ, ನೀನು ಈ ಮಟ್ಟಕ್ಕೆ ಬೆಳೆಸಿದ್ದೀನಿ, ನೀನು ತಲೆ ಕೆಡಿಸ್ಕೊಬಿಡಕ್ಕಣಪ್ಪ ಏನು ಕರ್ಕೊಂಡು ಹೇಳಿದಾಗ ಒಂಥರ ಮನಸ್ಸು ನಮಗೂ ಒಂಥರ ಏನು ಮಾಡಿಕೊಟ್ಟದು ಏನೋ. ಹೋದ್ಸಲಿ ಹಿಂಗೆ 2 ಸಲ ಹೋಗಿ ಹಿಂಗಾಗಿ ಹೋದ್ಸಲಿ ಬಂದ್ಬಿಟ್ಟು ಮಕ್ಕಳ ಬಂದು ಮನೆಗೆ ದಡಕ್ಕೆ ಶುರು ಮಾಡ್ಬಿಟ್ಟೆ. ನನಗೆ ಹಿಂಗಾಯ್ತು, ದೇವ್ರು ಏನು ಮಾಡ್ತದೆ ಏನಪ್ಪ ಮಾಡೋದು, ನಾವು ಹಂಗಾರೆ ಏನಾಗಲ್ಲ ಅರ್ಚತ್ತೆ ನಡೆಯೋದೇನ ಕಣಪ್ಪ, ಈ ರಾಜ್ಯದಲ್ಲಿ ಹಿಂಗೆ ನಡೀತದೆ, ಸೆಂಟ್ರಲ್ಲಿ ಹೆಂಗೆ ಅದೇನೂ ಇಲ್ಲ ಕಣಪ್ಪ, 1 ನಂಬರು ಇನ್ನೊಂದು ವರ್ಷ ಓದಲೇಬೇಕು ಅನ್ನೋದು ನಮ್ಮ ಆಸೆ. ಮಗಂಗೆ ಆಗಲಿಲ್ವಲ್ಲ, ಹಿಂಗೆ ಓದ ಬಡ ಕುಟುಂಬ, ಇದು ನಾವು ಲಂಚ ಕೇಳೋದು ಕೊಡೋಕ್ಕಾಗೋ ಕೆಪಾಸಿಟಿ ಇಲ್ವಲ್ಲ, ಏನು ಮಾಡೋದು ಈ ಥರ. ಅಪ್ಪ ನೀನೇನು ತಲೆ ಕೆಡಿಸ್ಕೊಬಿಡಪ್ಪ, ನಾನು ಬದುಕ್ತೀನಿ, ಇಲ್ಲೂ 1 ಲಕ್ಷಕ್ಕೆ ಕರೀತಾ ಇದ್ದಾರೆ, ನಾನು ಹೋಗ್ತಾ ಇಲ್ಲ, ನಮ್ಮ ಮಾಸ್ಟ್ರು ಸಿಕ್ಕವ್ರೆ, ಒಳ್ಳೆ ಮಾಸ್ಟ್ರು ಸಿಕ್ಕವ್ರೆ, ಕೋಚಿಂಗ್ ಇದ್ದು ನಮ್ಮ ಮನೆ ಥರ ಅದೇ ಅಂತ ನೆಮ್ಕೊಂಡವ್ರೆ ಕೊಟ್ಟವ್ರೆ, ಆ ಥರದಲ್ಲಿ ನಾನು ಮಾಡಕ್ಕೆ ಹೋಗ್ತೀನಿ ಅಪ್ಪ, ನಿನಗೆ ಕೆಟ್ಟ ಹೆಸರು ತರೋದಿಲ್ಲ ಕಣಪ್ಪ ಅಂದರು. ನನಗೆ ಅದೊಂದು ಸಂತೋಷ ಆಯ್ತು ಸರ್. ಅವತ್ತೆಲ್ಲ ಖುಷಿ ನಿಮ್ಮ ಖುಷಿ ಸರ್, ಭಾಳ ಖುಷಿ ಆಯಿತು. ಮನೆ ಕಸ ಗುಡಿಸೋದು, ಮನೆ ಸೀಟು ತವಿಂದ ಬೆಳಗ್ಗೆ ತವಿಂದ ಎಲ್ಲ ಮಾಡ್ತಿದ್ರು. ನಮ್ಗೆ ಹೆಣ್ಮಕ್ಳಿಲ್ಲ, ಅವರೇ ಹೆಣ್ಮಕ್ಳು ಗಂಡು ಮಕ್ಳು ಥರ ಎಲ್ಲ ಮನೆ ಕೆಲಸ ಎಲ್ಲ ಮಾಡವ್ರೆ. ಏನು ಕೆಲಸ ಮಾಡಿಲ್ಲ ಅನ್ನೋದು ಏನಿಲ್ಲ. ಇವತ್ತು ಆ ಮಟ್ಟಕ್ಕೆ ಅವನೇ ಅಂದರೆ ನಮ್ಗೆ ಖುಷಿ. ಕೆಲಸ ಚೆನ್ನಾಗಿ ಮಾಡವನೆ, ಮನೇಲಿ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಕೊಡು, ಸ್ನಾನ ಮಾಡ್ಕೊಂಡು ಅಂದರೆ ಎಲ್ಲನೂ ಮಾಡೋನು, ಫೋಟೋ ಸೀಟಿ ಎಲ್ಲ ರೆಡಿ ಮಾಡೋನು. ಈಗ ನಿಮ್ಮ ಮಗನಲ್ಲಿ ಕಳಿಸ್ಬೇಕಾದ್ರೆ ಸಾಕಷ್ಟು ಖರ್ಚಾಗುತ್ತೆ. ಕಷ್ಟಪಟ್ಟು ನಾವು ಹೊಸ ಸಾಕಿ ನಮ್ಮ ಮನೆಯವರೆಲ್ಲ ಹಸಿನಲ್ಲಿ ನಾವು ಮುಂದರ್ದಿರೋದು, ಅದರಿಂದ ನಾವು ದುಡ್ಡು ಕಳಿಸೋವು. ಅವ್ರ ಅಕ್ಕ ತಂಗಿಯರು ಮಾಡವ್ರೆ, ಎಲ್ಲ ಸಹಕಾರ ಮಾಡವ. ಇವತ್ತು ನಿಮ್ಮ ಮಗ ಎಷ್ಟು ದೊಡ್ಡ ಆಫೀಸರು, ಈಗೇನು ಅನಿಸುತ್ತೆ? ನಮ್ಗೆ ಖುಷಿ, ಭಾಳ ಖುಷಿ. ನಮ್ಮ ಮಗ ಕಷ್ಟಪಟ್ಟು ನಾವು ಬಡತನದಲ್ಲಿ ಬೆಳೆದು ಈ ಥರ ಲೆವೆಲಿಗೆ ಬರ್ತಾನೆ ಅಂತ ನಮ್ಗೆ ಗೊತ್ತಿರಲಿಲ್ಲ, ನಮ್ಮ ಕನಸಲ್ಲೂ ನಾವು ತಿಳ್ಕೊಂಡಿರಲಿಲ್ಲ. ನಮ್ಗೊಂಥರ ಖುಷಿ ಆಯ್ತು. ಭಾಳ ಖುಷಿ ಆಯ್ತು. ಈಗ ನಿಮ್ಮ ಮಗ ಕರ್ನಾಟಕಕ್ಕೆ ಹಾಕಬೇಕು ಅಂತ ನಮ್ಗೆ ಖುಷಿ. ಕರ್ನಾಟಕ ಆದರೆ ಬಡವರು, ನಮ್ಮಂಥ ಬಡವರು ಸಹಕಾರ ಮಾಡಲಿ ಅನ್ನೋದು ನಮ್ಮ ಮಗನ ಮೇಲೆ ನಮಗೂ ಆಸೆ, ಅವನಿಗೂ ಅದೇ ಆಸೆ. ಅವನು ನಾವು ದೊಡ್ಡ ಲೆವೆಲ್ಗೆ ಹೋಗ್ಬೇಕು ಅನ್ನೋ ಆಸೆ ಇಲ್ಲ ಅವನಿಗೆ. ಬಡತನದ ಮಕ್ಕಳನ್ನ ನಾನು ಇವತ್ತು ಹಂಗೆ ಸಹಕಾರ ಮಾಡ್ತಾನೆ, ಮಕ್ಕಳುಗಳಿಗೆ ಫ್ರೆಂಡ್ಗಳಿಗೆ ಎಲ್ಲ. ಇವಾಗ ಮುಂದಕ್ಕೂ ಹಾಗೆ ಕೊಡಲಿ ದೇವರು. ನಮ್ಮ ಪಡಲಮ್ಮ ಕಾದವಳೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.